ಬೆಂಗಳೂರಿನ ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ತಂಡವು ಮಂಡ್ಯ ಜಿಲ್ಲೆಯ ಮದ್ದೂರಿನ ಐಬಿ ಸರ್ಕಲ್ ಬಳಿ 30ಕ್ಕೂ ಹೆಚ್ಚು ಜಾನುವಾರುಗಳನ್ನು ಬುಧವಾರ ಬೆಳಗ್ಗೆ 7:30 ಸಮಯದಲ್ಲಿ ರಕ್ಷಣೆ ಮಾಡಿದೆ. ನಂತರ ಪುನೀತ್ ಕೆರೆಹಳ್ಳಿ ಮದ್ದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದರ ಅನ್ವಯ ವಾಹನದ ಚಾಲಕ ಮನ್ಸೂರ್ ಅಹಮದ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಈಚರ್ ವಾಹನದಲ್ಲಿ ಅಕ್ರಮವಾಗಿ 30ಕ್ಕೂ ಹೆಚ್ಚು ಗೋವುಗಳ ಸಾಗಾಟ ಮಾಡಲಾಗುತ್ತಿತ್ತು. ಇದರ ಸುಳಿವು ದೊರೆತ ಪುನೀತ್ ಹಾಗೂ ತಂಡದವರು ಮದ್ದೂರಿನ ಐಬಿ ಸರ್ಕಲ್ ಬಳಿ ವಾಹನ ತಡೆದು ಪರಿಶೀಲನೆ ನಡೆಸಿ ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನೆ ಕುರಿತು ಮದ್ದೂರು ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ತಡರಾತ್ರಿ ಒಂದು ಖಚಿತ ಮಾಹಿತಿ ಬರುತ್ತೆ, ಕಿಕ್ಕೇರಿಯಿಂದ ಅಕ್ರಮವಾಗಿ ಗೋವುಗಳನ್ನ ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ. ನಾವು ಅದನ್ನು ಬೆನ್ನತ್ತಿ ಬಂದಾಗ ನಮಗೆ ಗೊತ್ತಾಗಿದ್ದು, ಈ ಈಚರ್ ಗಾಡಿಯಲ್ಲಿ 30ಕ್ಕೂ ಹೆಚ್ಚು ಗೋವುಗಳನ್ನು, ಜಾನುವಾರುಗಳನ್ನು ಅಕ್ರಮವಾಗಿ ಗಾಳಿ, ಬೆಳಕು, ಆಹಾರ, ನೀರು ಏನೂ ಇಲ್ಲದೆಯಲ್ಲಿ ಬಹಳ ಹಿಂಸಾತ್ಮಕವಾಗಿ ಕಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. 30 ಅಕ್ರಮವಾಗಿ ಜಾನುವಾರುಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಾವು ಮೈಸೂರು ಟು ಬೆಂಗಳೂರು ಹೈವೇ ರಸ್ತೆಯಲ್ಲಿ ಮದ್ದೂರಿನ ಐಬಿ ಸರ್ಕಲ್ ಬಳಿಯಲ್ಲಿ ನಾವು ಇದನ್ನು ಹಿಡಿತೀವಿ. ಈ ಗಾಡಿಯನ್ನು ಹಿಡಿದ ಮೇಲೆ ಕೂಡಲೇ 112 ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರು ಕೂಡ ಸ್ಥಳಕ್ಕೆ ಬಂದು ಗಾಡಿಯನ್ನು ಪೊಲೀಸ್ನವರು ತಮ್ಮ ಸುಪರ್ದಿಗೆ ತಗೊಳ್ತಾರೆ. ಅದಾದ ನಂತರ ಕೂಡಲೇ ಮಾಜರ್ ಮಾಡಿ ಮತ್ತು ಆ ಗೋವುಗಳನ್ನು ನೋಡಿ ಆ ಹಿಂಸಾತ್ಮಕವಾಗಿರೋದನ್ನು ಪೊಲೀಸ್ನವರು ಕೂಡ ಮನಗಂಡು ಕೂಡಲೇ ಅದರ ವಿರುದ್ಧ FIR ಮಾಡಿ, ಗಾಡಿಯ ಓನರು ಬಿಸ್ನೆಸ್ ಏನು ಮಾಡ್ತಿದ್ದ ಅವನು ತಬ್ರೈಜ್ ಅಂತ ಹೇಳಿ ತಬ್ರೈಜ್ ಅನ್ನೋನನ್ನು ಮತ್ತು ಗಾಡಿ ಚಾಲಕ ಏನು ಮನ್ಸೂರ್ ಅಹಮದ್ ಅಂತ ಇದ್ದ ಆತನ ವಿರುದ್ಧ ಕ್ರಮ ಜರುಗಿಸಿದ್ದಾರೆ. ಆಲ್ರೆಡಿ FIR ಮಾಡಿ ಮನ್ಸೂರ್ ಅಹಮದನನ್ನು ಆಲ್ರೆಡಿ ಬಂಧಿಸಿದ್ದಾರೆ. ತಬ್ರೈಜ್ ಮೈಸೂರಿನಲ್ಲೆಲ್ಲೋ ಇದ್ದಾರಂತೆ, ಓನರು ಇದ್ರ ಬಿಸ್ನೆಸ್ ಮಾಡ್ತಾ ಇರೋದು, ಅವರನ್ನು ಕೂಡ ಬಂಧಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು, ಎಷ್ಟೇ ಕಾನೂನುಗಳಿದ್ರೂ ಕೂಡ ಅಕ್ರಮವಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ಏನಿದ್ದಾವೆ, ಅಕ್ರಮ ಗೋಸಾಗಾಣಿಕೆ ಏನಿದೆ, ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಪಾಲಿಸೋದಿಲ್ಲ, ಕಾಯ್ದೆಯನ್ನು, ಮತ್ತು ಗೋಹತ್ಯೆ ಕಾಯ್ದೆಯನ್ನು ಪಾಲಿಸೋದಿಲ್ಲ, ಜಾನುವಾರು ಸಾಗಾಟನೆ ಮಾಡಬೇಕು ಅಂದರೆ ಅದಕ್ಕೊಂದು ನಿಯಮಗಳಿದ್ದಾವೆ, ಅದ್ಯಾವುದನ್ನು ಪಾಲಿಸದೆ ಹೇಗೆ ಬೇಕು ಹಾಗೆ ಗೋವುಗಳನ್ನು, ಜಾನುವಾರುಗಳನ್ನು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾರೆ. ಇದ್ರ ವಿರುದ್ಧ ಸರ್ಕಾರ ಕೂಡಲೇ ಬಹಳ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ನಾನು ಕೇಳ್ಕೊಳ್ಳೋದು, ಫೋರ್ಸ್ ಅಂತ ಹೇಳಿ, ಗೋ ಸಂರಕ್ಷಣಾ ದಳ, ಗೋ ಫೋರ್ಸ್ ಅಂತ ಹೇಳಿ ಒಂದು ಹೊಸ ಇದನ್ನು ತರಬೇಕು, ದಳವನ್ನು ತರಬೇಕು. ಇಲ್ಲ ಅಂತಂದರೆ ಪೊಲೀಸ್ನವರಿಗೆ ಇದು ಅದು ಎರಡನ್ನೂ ಮಾಡೋದಕ್ಕಾಗ್ತಿಲ್ಲ. ಸಾವಿರಾರು ದನಗಳು ನಿತ್ಯ ನಮಗೆ ಹಾಲು ಕೊಡ್ತಕ್ಕಂಥ ಕಾಮಧೇನುಗಳನ್ನು ಕೊಂದು ತಿಂತಾ ಇದ್ದಾರೆ. ಅದು